ಚಳ್ಳಕೆರೆ ನಗರದಲ್ಲಿ ಇಂದು ರೈತರ ಬೃಹತ್ ಪ್ರತಿಭಟನೆ ನಡೆಯಿತು. ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣವನ್ನು ಸಕಾಲದಲ್ಲಿ ಬಿಡುಗಡೆ ಮಾಡದೆ ವಿಳಂಬ ನೀತಿ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕೆಆರ್ಎಸ್ ಪಕ್ಷದ ಸಹಯೋಗದಲ್ಲಿ ಉಗ್ರ ಹೋರಾಟ ನಡೆಸಲಾಯಿತು. ಸಾವಿರಾರು ರೈತರು ತಾಲೂಕು ಕಚೇರಿ ಎದುರು ಸೇರಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರದ ಹಣ ರೈತರಿಗೆ ಇನ್ನೂ ತಲುಪದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕೆಆರ್ಎಸ್ ಪಕ್ಷದ ನೇತೃತ್ವದಲ್ಲಿ ಬುಧವಾರ ಚಳ್ಳಕೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿ, ರೈತರಿಗೆ ಡಿಸೆಂಬರ್ ತಿಂಗಳಲ್ಲೇ ದೊರಕಬೇಕಾಗಿದ್ದ ಬೆಳೆ ವಿಮೆ ಹಾಗೂ ಬೆಳೆ ಪರಿಹಾರದ ಹಣ ಇನ್ನೂ ವಿತರಣೆ ಆಗಿಲ್ಲ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರ ಮತ್ತು ವಿಮಾ ಕಂಪನಿಗಳು ತಮ್ಮ ಪಾಲಿನ ಪ್ರಕ್ರಿಯೆ ಪೂರ್ಣಗೊಳಿಸಿದ್ದರೂ ರಾಜ್ಯ ಸರ್ಕಾರ ರೈತರಿಗೆ ಹಣ ತಲುಪಿಸುವಲ್ಲಿ ವಿಫಲವಾಗಿದೆ ಎಂದು ಅವರು ದೂರಿದರು. ಡಿಸೆಂಬರ್ನಿಂದ ಇಲ್ಲಿಯವರೆಗೆ ಹಲವಾರು ಬಾರಿ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸಿದ್ದರೂ ಸರ್ಕಾರ ಸ್ಪಂದಿಸಿಲ್ಲ. ರೈತರ ಸಮಸ್ಯೆಗಳ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳಿರುವುದು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ವೀರಣ್ಣ ಹೇಳಿದರು. ಇನ್ನೊಂದೆಡೆ ಮಾತನಾಡಿದ ರೈತ ಸಂಘದ ಹಿರಿಯ ಮುಖಂಡ ಕೆಪಿ ಭೂತಯ್ಯ, ರೈತರು ನಿಯಮಿತವಾಗಿ ವಿಮಾ ಕಂತು ಪಾವತಿಸಿದ್ದರೂ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ವಿಳಂಬವಾಗುತ್ತಿರುವುದು ದುರಂತಕರ ಸಂಗತಿ. ಇಂದಿನ ನಮ್ಮನ್ನಾಳುವ ಸರ್ಕಾರ ವಿದ್ಯಾರ್ಥಿ ವೇತನ, ವೃದ್ಧಾಪ್ಯ ವೇತನ ಹಾಗೂ ವಿವಿಧ ಅನುದಾನಗಳ ಸರ್ಕಾರ ದುರುಪಯೋಗಪಡಿಸಿಕೊಂಡು ರೈತರಿಗೆ ನಿರ್ಲಕ್ಷ್ಯ ಧೋರಣೆ ತೋರಿಸುತ್ತಿದೆ ಎಂದು ಆರೋಪಿಸಿದರು. ಕೃಷಿ ಇಲಾಖೆ ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ. ರೈತರ ಪರವಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸದಿರುವುದು ಖಂಡನೀಯ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ತಾಲೂಕು ದಂಡಾಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಬಾರದ ಹಿನ್ನೆಲೆ ರೈತರ ಅಸಮಾಧಾನ ಮತ್ತಷ್ಟು ಹೆಚ್ಚಾಯಿತು. ತಮ್ಮ ಮನವಿ ಸ್ವೀಕರಿಸಲು ಅಧಿಕಾರಿಗಳು ಬರಬೇಕೆಂದು ಒತ್ತಾಯಿಸಿದ ರೈತರು ಬ್ಯಾರಿಕೇಡ್ಗಳನ್ನು ದಾಟಿ ಮುಂದಕ್ಕೆ ಸಾಗಲು ಯತ್ನಿಸಿದಾಗ ಪೊಲೀಸರು ತಡೆದರು. ಈ ವೇಳೆ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ರೈತ ಮುಖಂಡರು ಸರ್ಕಾರ ಮತ್ತು ತಾಲೂಕು ಆಡಳಿತ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಈ ಬೃಹತ್ ಪ್ರತಿಭಟನೆಯಲ್ಲಿ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ, ರೈತ ಸಂಘದ ಮುಖಂಡ ಮಲ್ಲಿಕಾರ್ಜುನ, ಟಿ ಹಂಪಣ್ಣ, ಚೂರಮ್ಮನಹಳ್ಳಿಯ ರಾಜಣ್ಣ, ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ, ದೇವರಹಳ್ಳಿ ರಾಜಣ್ಣ ಸೇರಿದಂತೆ ಅನೇಕ ರೈತ ಮುಖಂಡರು ಹಾಗೂ ರೈತರು ಭಾಗವಹಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ರೈತ ಸಂಘದ ಮುಖಂಡರು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ, NKS TV4. ನೆರವು ಬರಬೇಕಾಗಿತ್ತು, ಬಹಳಷ್ಟು ಪರಿಹಾರ ಏನ್ ಬರಬೇಕಾಗಿತ್ತು, ಮನೆಗಳಿಂದ ಮಾಡಬೇಕಾಗಿರೋ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ? ಸಮಸ್ಯೆ ಒಂದ್ ಕಡೆ ಆದ್ರೆ ಇನ್ನೊಂದು ಸರ್ಕಾರ ಆದ್ರೆ ಈ ನಿಟ್ಟಿನಲ್ಲಿ ದಯವಿಟ್ಟು ನೋಡಿ, ಇವತ್ತು ನಮ್ಮ ಹಕ್ಕು, ಇವತ್ತು ನಿಜವಾದ ಪ್ರಾಮಾಣಿಕವಾಗಿ ಅಧಿಕಾರಿಗಳು ಕೆಲಸವನ್ನ ಮಾಡಿದಾಗ ಗೇಟ್ ಹಾಕುವಂತ ಅವಶ್ಯಕತೆ ಇರಲಿಲ್ಲ, ಉತ್ತರವನ್ನು ಕೊಡಬೇಕಾಗಿತ್ತು. ಇವರು ಸರಿಯಾದ ರೀತಿ ಕೆಲಸ ಮಾಡದೇ ಇರೋದಕ್ಕೆ ಇವತ್ತು ಪೊಲೀಸ್ ಇಲಾಖೆಯನ್ನ ಮುಂದೆ ಇಟ್ಟುಕೊಂಡು ಒಳಗಡೆ ಸೇರ್ಕೊಂಡಿದ್ದಾರೆ. ಇದು ನಿಜವಾಗಿ ಪ್ರಾಮಾಣಿಕ 3 ವರ್ಷದಲ್ಲಿ ಯಾವ ಅಧಿಕಾರಿ ಆಗಲಿ ಕೆಲಸ ಮಾಡಿದ್ರೆ ನಾವು ಯಾರು ಇಲ್ಲಿ ಬರ್ತಾ ಇರಲಿಲ್ಲ. ಹಾಗಾಗಿ ದಯವಿಟ್ಟು ಈ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ನೀವು ಕೂಲಿಕಾರರು ಮರಿಬೇಡಿ. ನಾವು ಕಟ್ಟುವಂತ ತೆರಿಗೆ ನೀವು ಕೂಲಿಕಾರರು ಇದನ್ನ ಮರೆತು ನೀವು ಹೊರಗಡೆ ಕೂತಿದ್ರೆ ಅದೆಲ್ಲ ಈಗ ಬಿಟ್ಬಿಡಿ. ಯಾರೇ ರೈತ ಬಂದರು ಸಾಕಷ್ಟು ಸಮಸ್ಯೆಗಳಿದೆ. ತಾಲೂಕು ಪಂಚಾಯತ್ ಸಾಕಷ್ಟು ತಾಲೂಕಾದ್ಯಂತ ಬರ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಹೀಗಾಗಿ ಬೆಳೆ ವಿಚಾರವಾಗಿ ಏನೆಲ್ಲ ಹೇಳಿದ್ರಲ್ಲ, ಇದು ವೈಜ್ಞಾನಿಕವಾಗಿ ಒಂದಿಷ್ಟು ಟ್ಯೂನಿಂಗ್ ಆಗಬೇಕಾಗಿದೆ. ಹಾಗಾಗಿ ನಮ್ಮ ರೈತ ಮುಖಂಡರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಜಿಲ್ಲಾ ಆಡಳಿತದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಏನು ಇನ್ಸೂರೆನ್ಸ್ ಕಂಪನಿಗಳು ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ನೀವು ಒಂದು ಸಭೆಯನ್ನ ಕರೆದು, ನ್ಯೂನತೆಗಳು ಸಾಕಷ್ಟಿದೆ, ಅವರು ಮಾಡುವಂತಹ ಮಾನದಂಡಗಳಲ್ಲಿ ಬಹಳ ವ್ಯತ್ಯಾಸಗಳಾಗಿರೋದ್ರಿಂದ ತಾವುಗಳು ಈ ಬಗ್ಗೆ ಸಂಪೂರ್ಣವಾಗಿ ಕುತ್ಕೊಂಡು ರೈತ ಪರವಾಗಿ ಬರುವಂತಹ ಹಾಗೆ ನೀವು ಅವನ್ನ ಟ್ಯೂನಿಂಗ್ ಮಾಡ್ಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾ ನಾವು ಏನು ನಿಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದೀವಿ, ಆದ್ರೆ ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಆ ಕಾರಣದಿಂದ ನಾವು ಇವತ್ತು ಅಧಿಕಾರಿಗಳಿಗೆ ನಮ್ಮ ರಕ್ಷಣಾ ಇಲಾಖೆಗೆ ಹೇಳ್ತೇವೆ, ಈ ದೇಶಕ್ಕೆ ಅನ್ನ ಕೊಟ್ಟು ಎಲ್ಲ ಕಷ್ಟಪಟ್ಟು ಅನ್ನ ಕೊಡ್ತಕ್ಕಂಥ ಪ್ರಭುಗಳು ಬಂದಿದ್ದಾರೆ, ಮಾಲೀಕರು ಬಂದಿದ್ದಾರೆ. ಅವರಿಗೆ ಗೌರವವನ್ನು ಕೊಡಬೇಕು. ಅವ್ರಿಗೆಲ್ಲರೂ ಗೌರವ ಕೊಡಬೇಕು. ಅವ್ರಿಗೇನಾದ್ರೂ ಆಗೋರು ಆದ್ರೆ ಇಡೀ ದೇಶದ ಎಚ್ಚರಿಕೆ. ಅವ್ರಿಗೇನಾದ್ರೂ ಆಗೋರು ಆದ್ರೆ ಇಡೀ ದೇಶದ ಬಗ್ಗೆ ಬಹಳ ಎಚ್ಚರಿಕೆಯಿಂದ
ಕಾರಣದಿಂದ ನೀವು ಗೌರವವನ್ನು ಕಾಪಾಡಬೇಕು, ಇಲ್ಲಾಂದ್ರೆ ಆಗುವಗಳಿಗೆ ನೀವೇ ಜವಾಬ್ದಾರ ಆಗ್ತೀರಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಂಧುಗಳು.